ಮಕ್ಕಳು ಯಾಕೆ ನೀವು ಈ ರೀತಿ ಅಲ್ಲಿ ಇಲ್ಲೆಲ್ಲ ಓಡಾಡ್ತೀರಾ? ಆಯಾಸ ಮಾಡ್ಕೋಬಾರ್ದಕ್ಕ. ಭೂಮಿಕಾ, ಸ್ವಲ್ಪ ನೀರು ಕೊಡಮ್ಮ ಅಕ್ಕಂಗೆ. ಹಾ, ಈಗ ಹುಷಾರಾಗಿದ್ದೀರಾ? ಅತ್ತೆ ನೀರಿಲ್ಲ, ನಾನು ತಗೋಬರ್ತೀನಿ. ತಗೊಂಡ್ಬಂದು. ಏನೇ, ಯಾಕೆ ಇಷ್ಟೊಂದು ಭಯ ಪಡ್ತಾ ಇದೆಯಾ? ಹಳೇದೆಲ್ಲ ನೆನಪು ಬಂದಿದೆಯಾ ನಿನಗೆ? ಹೇಳೆ, ನೆನಪಾಗಿದೆಯಾ? ನನಗೆ ಯಾಕೋ ನಿನ್ನ ಮೇಲೆ ಅನುಮಾನ ಕಣೆ. ನೀನು ನಾವು ಅನ್ಕೊಂಡಿರೋ ಥರ ಅಲ್ಲ. ನನಗನ್ಸುತ್ತೆ ನಿನಗೆಲ್ಲ ನೆನಪಿದೆ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ. ಇಲ್ಲದ್ರೆ ಎರಡೆರಡು ಸಲ ನಿನ್ ಸೊಸೆನ ಕಾಪಾಡ್ತಿದ್ಯಾ? ಹೇಳು, ನೀನೇ ತಾನೆ ಅವಳನ್ನ ಬಚಾವ್ ಮಾಡಿದ್ದು? ಹೇಗೆ ಬಚಾವ್ ಮಾಡಿದೆ? ಆಗ ನನ್ನ ದಾರಿಗೆ ಮುಳ್ಳಾಗಿದ್ ಸಾಲ್ದು ಅಂತ ಈಗನು ಮುಳ್ಳಾಗ್ತಾ ಇದ್ಯಾ? ಆಗ ನಿನ್ನಿಂದಾಗಿ ಈ ಮನೆಗೆ ಬರೋದು ಲೇಟ್ ಆಯ್ತು. ಈಗ ನೀವೆಲ್ಲರೂ ಮನೆಗೆ ಬಂದಿರೋದ್ರಿಂದ ಆಸ್ತಿಯಲ್ಲಿ ಇನ್ನೂ ಪಾಲಾಗೋ ತರ ಆಯ್ತು. ನನ್ನ ಹೊಟ್ಟೆ ಮೇಲೆ ಹೊಡೆದಿದ್ ಸಾಲ್ದು ಅಂತ ಈಗ ನನ್ನ ಮಕ್ಕಳು ಹೊಟ್ಟೆ ಮೇಲೆ ಹೊಡಿತಾ ಇದ್ಯಾ? ನನಗೆ ನನ್ನ ಮಕ್ಕಳಿಗೆ ಅನ್ಯಾಯ ಆಗ್ತಿದ್ರೆ ನೋಡ್ಕೊಂಡು ನಾನು ಸುಮ್ಮನೆ ಕೂತಿರ್ತೀನ? ಖಂಡಿತ ಸುಮ್ಮನೆ ಇರಲ್ಲ. ಏನ್ ಮಾಡ್ಬೇಕು ಅದನ್ನ ಮಾಡೇ ಮಾಡ್ತೀನಿ. ಒಂದ್ ವೇಳೆ ಎಲ್ಲ ಗೊತ್ತಾಗಿ ನೀನೇನಾದ್ರೂ ಬಾಯಿ ಬಿಟ್ಟೆ ಅಂತ ಅನ್ಕೋ, ನಿನ್ ಮಗ, ನಿನ್ ಸೊಸೆ, ಅವಳ ಹೊಟ್ಟಿಲಿರೋ ಮೊಮ್ಮಗು ಯಾರು ಉಳಿಯಲ್ಲ. ಎಲ್ಲರೂ ಮೇಲೆ ಕಳಿಸ್ಬಿಡ್ತೀಯ. ಎಲ್ಲ ಬರ್ದಾಯ್ತಲ್ವಾ? ಏನೋ ಮರ್ತಿಲ್ಲ ತಾನೆ? ಒಂದ್ಸಲಿ ಫೋನ್ ಮಾಡಿ ಕೇಳ್ಬಿಡ್ಲ. ಅದಕ್ಕೆ ಬೆತ್ತ ಬಯಸ್ಕೋಬೇಕು ಬೇಡ, ನಾನೇ ಯೋಚನೆ ಮಾಡ್ತೀನಿ. ಏನ್ ಮಾವ, ಏನೋ ಲಿಸ್ಟ್ ಮಾಡ್ತಾ ಇದ್ದೀರಾ? ಏನಿಲ್ಲಮ್ಮ, ನಿಮ್ಮ ಅತ್ತೆ ಆರ್ಡರ್ ಪ್ರಕಾರ ಭೂಮಿಕನ್ ಸೀಮಂತಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಲಿಸ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಭೂಮಿಕಾಗಿ ಯಾವ್ಯಾವ ತಿಂಡಿ ಇಷ್ಟ, ಅದಕ್ಕೆ ಏನೇನು ಪದಾರ್ಥಗಳು ಬೇಕೋ ಅದನ್ನೆಲ್ಲ ಲಿಸ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಏನಿಲ್ಲ, ಬಿಟ್ಬಿಟ್ರೆ ನಿಮ್ಮ ಅತ್ತೆ ಗೊತ್ತಲ್ಲ, ಟೆನ್ಷನ್ನಲ್ಲಿ ಇದ್ದೀನಿ ಅಷ್ಟೆ. ಓ, ಹಾಗಿದ್ರೆ ನಿಮ್ ಟೆನ್ಷನ್ ಸೀಮಂತದಲ್ಲ, ಅತ್ತೆದು ಅಂತ ಹೇಳಿ. ಅದನ್ನ ಬೇರೆ ಬಾಯಿ ಬಿಟ್ಟು ಹೇಳ್ಬೇಕಾ? ನಿಮ್ಮ ಅತ್ತೆ ಅಂದ್ರೆ ನನ್ಗೆ ಅಷ್ಟೊಂದು ಭಯ, ಭಕ್ತಿ, ಗೌರವ. ನಾನು ಮೇಷ್ಟ್ರಾಗಿದ್ರು ಅವಳ ಎದುರಿಗೆ ಸ್ಟೂಡೆಂಟೇ. ಜೀವ ಬಂದ್ಯಲ್ಲ, ಒಳ್ಳೆ ಕೆಲಸ ಆಯ್ತು ನೋಡ. ಭೂಮಿಕಾ ಸೀಮಂತಕ್ಕೆ ಒಬ್ಬ ಫೋಟೋಗ್ರಾಫರ್ ಬೇಕು ಕಣ, ಅದನ್ನ ಅರೇಂಜ್ ಮಾಡ್ಬಿಡು. ಅದ್ರ ಅಗತ್ಯ ಇಲ್ಲ ಅಪ್ಪ. ಈಗ ತಾನೇ ಬಾಬಾ ಫೋನ್ ಮಾಡಿದ್ರು, ಎಲ್ಲ ಅರೇಂಜ್ಮೆಂಟು ಅವರೇ ಮಾಡ್ತಿದಾರಂತೆ. ನೀವೇನೋ ತಲೆ ಕೆಡ್ಸ್ಕೋಬೇಡಿ, ಎಲ್ಲ ನಾನು ನೋಡ್ಕೋತೀನಿ, ನೀವು ಜಸ್ಟ್ ಬಂದು ಹೋದ್ರೆ ಸಾಕು ಅಂತ ಹೇಳ್ತಿದ್ದಾರೆ. ಹಾಗಂದ್ರೆ ಹೇಗೋ? ತವ್ರ ಮನೆಯವರಾಗಿ ನಾವು ಏನಾದ್ರೂ ಮಾಡ್ಬೇಕಲ್ವಾ? ನಾವೆಲ್ಲರನ್ನೂ ಕರಿಯಲ್ಲಪ್ಪ, ಆದ್ರೆ ಕೆಲವ್ರನ್ನಾದ್ರೂ ಕರಿತೀವಿ ತಾನೆ. ನಾವೇನು ಮಾಡಿಲ್ಲ ಅನ್ನೋ ತರ ಆಗ್ಬಾರ್ದಲ್ವಾ? ಅವ್ರ ಮುಂದೆ ನಾವೇನು ಮಾಡಿಲ್ಲ ಅನ್ನೋ ತರ ಆಗ್ಬಾರ್ದಲ್ವಾ? ಹೌದಪ್ಪ, ಆದ್ರೆ ಬಾವನ್ ಬಗ್ಗೆ ನಿಮ್ಗೆ ಗೊತ್ತಲ್ವಾ? ಅವ್ರು ಒಂದ್ಸಲ ಡಿಸೈಡ್ ಮಾಡಿದ್ರೆ ಏನಾದ್ರೂ ಕೆಲಸ ವಹಿಸ್ಕೊಂಡ್ರೆ ಎಂಡ್ ಟು ಎಂಡ್ ಅವರೇ ಮಾಡ್ಬೇಕು. ಇಲ್ದೇ ಹೋದ್ರೆ ಅವ್ರಿಗೆ ಸಮಾಧಾನನೇ ಇರಲ್ಲ. ಇನ್ ಪ್ರೆಸ್ಟೀಜ್ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡಿಯಪ್ಪ, ಯಾರು ಏನು ಅಂದ್ಕೊಳ್ಳಲ್ಲ. ಅಯ್ಯೋ, ಇದು ಪ್ರೆಸ್ಟೀಜ್ ವಿಚಾರ ಅಲ್ಲ ಕಣೋ. ಹೆತ್ತವರಾಗಿ ನಾವು ಮಾಡ್ಬೇಕಾಗಿರೋ ಕರ್ತವ್ಯ. ಸರಿ ಬಿಡು, ಅಳಿಯಂದ್ರೆ ಎಲ್ಲ ಮಾಡ್ತಾರೆ ಅಂದಮೇಲೆ ನಾವೇನ್ ಮಾಡಕ್ಕಾಗತ್ತೆ? ಆದ್ರೂ ಅಳಿಯಂದ್ರೆ ಏನ್ ಮಾಡಿದ್ರು ಎಲ್ಲ ಬೆಸ್ಟ್ ಆಗಿ ಮಾಡ್ತಾರೆ. ಹಾಗನ್ಕೊಂಡು ಸಮಾಧಾನ ಮಾಡ್ಕೋಬೇಕಷ್ಟೆ. ಅಪ್ಪ, ಯಾರು ಮಾಡಿದ್ರೇನೋ ಸೀಮಂತ ಖುಷಿ ಖುಷಿಯಾಗಿ ಚೆನ್ನಾಗಾಗ್ಬೇಕಷ್ಟೆ. ಬಾವನ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಲೆಕ್ಕ ಬೇರೆ, ಆದ್ರೆ ಭಾವ ಆಗಲ್ಲ.
ಯಾವತ್ತೂ ನಮ್ಮ ಜೊತೆ ಫಾರ್ಮಾಲಿಟೀಸೇ ಇಟ್ಕೊಂಡಿಲ್ಲ. ಒಂಥರ ಬಿಂದಾಸ್ ಮನುಷ್ಯ ಅವರು. ನಾವು ವರಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅವ್ರು ಮಾಡಿದ್ರು ನಾವು ಮಾಡ್ದಂಗೆನೆ. ಅಂತ ವ್ಯಕ್ತಿ ಈ ಮನೆಗೆ ಅಳಿನಾಗಿ ಸಿಕ್ಕಿರೋದಕ್ಕೆ ನಾವು ಪುಣ್ಯ ಮಾಡಿದ್ದೀವಿ. ಒಂದ್ ರೀತಿಲಿ ನೋಡಕ್ ಹೋದ್ರೆ ಅವ್ರು ಬರೀ ಅಳಿ ಅಂದ್ರಲ್ಲ, ಈ ಮನೆಗೆ ಒಬ್ಬ ಹಿರಿ ಮಗ ಇದ್ದಂಗೆ. ಅವರು ನಮ್ಮನ್ನ ಹಾಗೇ ನೋಡ್ಕೋತಾರೆ. ಇಂಥ ಸೌಭಾಗ್ಯ ಬೇರೆ ಯಾರಿಗಿದೆ ಹೇಳು? ನಿಜ ಮಾವ, ಇಂಥ ವಿಷಯದಲ್ಲಿ ಗೌತಮ್ ಅಣ್ಣನ ಹೊಗಳಲೇಬೇಕು. ಬರೀ ಅಳಿಯ ಮಾತ್ರ ಅಲ್ಲ, ಎಲ್ಲ ರೋಲ್ನು ನೀಟಾಗಿ ನಿಭಾಯಿಸ್ತಾನೆ. ಅವನ ತರ ಇರೋದು ತುಂಬಾನೇ ಕಷ್ಟ. ಹೌದು. ಅದಕ್ಕೆ ಈ ಭೂಮಿಕಾ ಸೀಮಂತ ಮುಗಿಸ್ಕೊಂಡು ಮನೆಗೆ ಬರ್ತಾಳಲ್ವಾ, ಅವಳಿಗೆ ಯಾವ ರೂಮ್ ಕೊಡೋದು?